ಒಂದು ಸಣ್ಣ ಪಟ್ಟಣದಲ್ಲಿ ರಮ್ಯಾ ಎಂಬ ಹುಡುಗಿಯಿದ್ದಳು. ರಮ್ಯಾಗೆ ಪಾನಿಪುರಿ ಅಂದ್ರೆ ಪ್ರಾಣ. ಶಾಲೆ ಮುಗಿದ ತಕ್ಷಣ ಅವಳು ನೇರವಾಗಿ ಬಸವನಬೀಡಿಯ ಮೂಲೆಯಲ್ಲಿದ್ದ ಪಾನಿಪುರಿ ಗಾಡಿಗೆ ಓಡುತ್ತಿದ್ದಳು. ಆ ಗಾಡಿಯನ್ನು ನಡೆಸುತ್ತಿದ್ದವರು ಅಣ್ಣಯ್ಯ. ನಗುನಗುತ್ತಾ ಪಾನಿಪುರಿ ಕೊಡುವ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ಒಂದು ದಿನ ರಮ್ಯಾ ಗಾಡಿಗೆ ಬಂದಾಗ ಅಣ್ಣಯ್ಯ ಸ್ವಲ್ಪ ಚಿಂತೆಯಲ್ಲಿದ್ದ. ಏನಾಯ್ತು ಅಣ್ಣ ಎಂದು ಕೇಳಿದಳು. ಇಂದು ನೀರು ಚೆನ್ನಾಗಿಲ್ಲ ಅನ್ನಿಸುತ್ತಿದೆ, ಗ್ರಾಹಕರು ಕಡಿಮೆ ಎಂದ ಅಣ್ಣಯ್ಯ. ರಮ್ಯಾಗೆ ಒಂದು ಆಲೋಚನೆ ಬಂತು. ಅವಳು ಮನೆಗೆ ಹೋಗಿ ಅಮ್ಮನ ಬಳಿ ಕೇಳಿ ಪುದೀನಾ ಕೊತ್ತಂಬರಿ ಹಾಕಿ ಸ್ವಚ್ಛವಾಗಿ ತಯಾರಿಸಿದ ನೀರಿನ ರೆಸಿಪಿ ತಂದಳು. ಅಣ್ಣಯ್ಯ ಅದನ್ನು ಪ್ರಯತ್ನಿಸಿದ. ರುಚಿ ಅದ್ಭುತ. ಮರುದಿನ ರಮ್ಯಾ ತನ್ನ ಸ್ನೇಹಿತರನ್ನೆಲ್ಲ ಕರೆದುಕೊಂಡು ಗಾಡಿಗೆ ಬಂದಳು. ಇಲ್ಲಿ ಹೊಸ ಸ್ಪೆಷಲ್ ಪಾನಿಪುರಿ ಇದೆ ಎಂದು ಎಲ್ಲರಿಗೂ ಹೇಳಿದಳು. ಸುದ್ದಿ ಬೀದಿ ಬೀದಿಗೂ ಹರಡಿತು. ಜನರು ಸಾಲಾಗಿ ನಿಂತರು. ವಾಹ್, ಎಷ್ಟ ರುಚಿ ಎಂದು ಎಲ್ಲರೂ ಹೊಗಳಿದರು. ಅಣ್ಣಯ್ಯ ಖುಷಿಯಿಂದ ರಮ್ಯಾಗೆ 1 ಪ್ಲೇಟ್ ಪಾನಿಪುರಿ ಉಚಿತವಾಗಿ ಕೊಟ್ಟ. ಇದು ನಿನ್ನ ಐಡಿಯಾಕ್ಕೆ ಧನ್ಯವಾದ ಎಂದನು. ರಮ್ಯಾ ನಗುತ್ತಾ ಹೇಳಿದಳು, ರುಚಿ ಮಾತ್ರವಲ್ಲ ಅಣ್ಣ, ಸ್ವಚ್ಛತೆಯೂ ಮುಖ್ಯ. ಆ ದಿನದಿಂದ ಆ ಪಾನಿಪುರಿ ಗಾಡಿ ಪಟ್ಟಣದ ಫೇಮಸ್ ಆಯಿತು. ರಮ್ಯಾಗೆ ಪಾನಿಪುರಿ ಇನ್ನಷ್ಟು ಇಷ್ಟವಾಯಿತು. ರುಚಿಯ ಜೊತೆಗೆ ಸಹಾಯ ಮಾಡಿದ ಸಂತೋಷವೂ ಸೇರಿಕೊಂಡಿತ್ತು.